ನಮಸ್ಕಾರ. ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 15. ಲೇಖಕರು ಎಂ.ಕೆ. ಇಂದಿರಾ. ಬೃಂದಾಳ ಇಷ್ಟದ ಪ್ರಕಾರ ಊರಲ್ಲಿ ಯಾರಿಗೂ ತಿಳಿಸದಂತೆಯೇ ಎಲ್ಲರೂ ಮದುವೆಗೆ ಹೊರಟಾಗಿತ್ತು. ತಾನಿದ್ದ ಊರಿನಲ್ಲಿ ಯಾರಿಗೂ ಒಂದು ಲಗ್ನ ಪತ್ರಿಕೆಯನ್ನು ಕೊಡಲಿಲ್ಲ ಅವಳು. ರುಕ್ಮಿಣಿಬಾಯಿಯವರಿಗೆ ಕೊಡಬೇಕೆಂದಿದ್ದರೂ ಬೃಂದಾಳ ಇಷ್ಟಕ್ಕೆ ವಿರೋಧವಾಗಿ ಕೊಡುವುದು ಅವರಿಗೂ ಬೇಡವಾಗಿತ್ತು. ಊರಿನ ಜನ ತಿಳಿದುಕೊಂಡದ್ದು ಬೇರೆ, ಯಾರದೋ ಮದುವೆಗೆ ಹೋಗಿದ್ದಾರೆಂದು. 2 ದಿನ ಮುಂಚಿತವಾಗಿಯೇ ಹೋದದ್ದರಿಂದ ಅಲ್ಲಿಯ ಏರ್ಪಾಡು ನೋಡಲು ಅವರಿಗೂ ಅನುಕೂಲವಾಯಿತು. ಯಥಾಪ್ರಕಾರ ಬೃಂದಾಳ ತಂದೆ ಬರೀ ಕೈಯಲ್ಲೇ ಹೋದದ್ದು. ಆದರೆ ಚಿಕ್ಕ ಮಕ್ಕಳಿಗೆ ಈ ಸಂಭ್ರಮದ ತುದಿಬುಡವೇ ತಿಳಿಯದು. ಬೆಳಗಿನ ಜಾವದಲ್ಲಿ ಎಬ್ಬಿಸಿ ಮುಖ ತೊಳಿಸಿ ಕಾಫಿ ಕುಡಿಸಿ ಒಂದು ಬಸ್ಸಿನ ತುಂಬಿಸಿಕೊಂಡು ಹೊರಟಾಗ ಆ ಮಕ್ಕಳು 108 ಪ್ರಶ್ನೆ ಕೇಳಿದರು. ಬೃಂದಾ ಅವರನ್ನೆಲ್ಲ ಹತ್ತಿರ ಕರೆದು ಗುಟ್ಟಾಗಿ ಹೇಳಿದ್ದಳು, ನೀವು 108 ಪ್ರಶ್ನೆ ಕೇಳಬೇಡಿ. ರುಕ್ಮಿಣಿಬಾಯಿಯವರ ಅಣ್ಣನ ಮಗನ ಮದುವೆನಂತ. ಅದಕ್ಕೆ ರುಕ್ಮಿಣಿಬಾಯಿಯವರೇ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರ. ನಿಮಗೆಲ್ಲ ಹೊಸ ಬಟ್ಟೆ ಹೊಲಿಸ್ಕೊಡ್ತಾರಂತ. ಇನ್ನು 8 ದಿನಕ್ಕೆ ಎಲ್ಲ ವಾಪಸ್ ಬಂದು ಬಿಡೋಣಂತ. ಅವಳ ದೊಡ್ಡ ತಂಗಿ ಗಾಬರಿಯಿಂದ ಅಂದಳು, ಏನಕ್ಕ ಇದು? ನಾವು ಸ್ಕೂಲಾಗ ರಜಾ ಕೂಡ ಕೇಳಿಕೊಂಡಿಲ್ಲ. 1 ವಾರ ಆಬ್ಸೆಂಟ್ ಬೀಳೋದು ನಮ್ಮ ಮಿಸ್ಸು ಬೈತಾರ. ಬೃಂದಾ ಗಂಭೀರವಾಗಿ ಅಂದಳು, ಎಲ್ಲ ಸುಮ್ಮಗೆ ಕೂಡ್ರೆ, ನಾನು ನಿಮಗೆಲ್ಲ ರಜಾ ಹೇಳಿ ಬಂದೀನಿ. ಅವಳ ತಂಗಿಯರಿಗೆ ತಮ್ಮನಿಗೆ ವಿಸ್ಮಯ, ಸಂತೋಷ. ರುಕ್ಮಿಣಿಬಾಯಿಯವರ ಮಗಳ ಮದುವೆಯಲ್ಲಿ 4 ದಿನ ಒಳ್ಳೆಯ ಊಟ ಸಿಕ್ಕಿತ್ತು. ಆದರೆ ಈಗ ಊಟ ತಿಂಡಿಯ ಜೊತೆಗೆ ಹೊಸ ಬಟ್ಟೆಯೂ ಬೇರೆ ಸಿಗುತ್ತದೆ. ಒಳ್ಳೆಯ ಬಸ್ಸಿನಲ್ಲಿ ಪ್ರಯಾಣ. ಅಲ್ಲದೆ ರುಕ್ಮಿಣಿಬಾಯಿ ಸಹ ಜೊತೆಗೆ ಇದ್ದಾರೆ. ಹುಡುಗರಿಗೆಲ್ಲ ಅಕ್ಕನ ಮಾತಿನಲ್ಲಿ ನಂಬಿಕೆ ಬಂದಿತು. ಅವರು ತಮ್ಮ ಊರು ಬಿಟ್ಟು ಬಂದ ಮೇಲೆ ಇದೀಗ ಮೊದಲ ಬಾರಿಗೆ ಮತ್ತೆ ಬಸ್ಸು ಹತ್ತಿದ್ದಾರೆ. ಬೃಂದಾಳ ಮೊದಲ ತಂಗಿ 16 ವರ್ಷದ ಗೋದಾವರಿಗೆ ಮಾತ್ರ ಇದು ಸಮಸ್ಯೆಯಾಗಿಯೇ ಕಂಡಿತು. ಬೇರೆ ಊರಿನಲ್ಲಿರುವ ಯಾರದೋ ಮನೆಯ ಮದುವೆಗೆ ನಾವು ಮನೆ ಮಂದಿಯೆಲ್ಲ ಯಾಕೆ ಹೋಗಬೇಕು? ಈಗ ತಿಂಗಳ ಕೆಳಗೆ 1 ಸಾರಿ ತಂದೆ ತಾಯಿ ಬೃಂದಾ ಹೋಗಿ ಬಂದಿದ್ದಾರೆ. ಮತ್ತೆ ಈಗ ಬೃಂದಕ್ಕ ರಜೆ ಪಡೆದು ಹೊರಟಿದ್ದಾಳಲ್ಲ. ಅಕ್ಕ ಯಾವಾಗಲೂ ಹೀಗೆ ರಜಾ ಪಡೆದು ಎಲ್ಲಿಗೂ ಹೋಗುವವಳಲ್ಲ. ಈಗ ಅವಳು 2 ಸಾರಿ ರಜೆ ಪಡೆದಿದ್ದಾಳೆ. ಇವಳ ಸ್ಕೂಲಿನಲ್ಲಿ ಮೊದಲೇ ಸಂಬಳ ನೆಟ್ಟಗೆ ಕೊಡುವುದಿಲ್ಲ. 1 ದಿನ ರಜಾ ಪಡೆದರೂ ಸಂಬಳಕ್ಕೆ ಕತ್ತರಿ. ಈ ತಿಂಗಳು ಅಕ್ಕನ ಸಂಬಳ 20 ರೂಪಾಯಿ ಕೈಗೆ ಬರುತ್ತದೋ ಏನೋ. ಬರುತ್ತಾ ಬೃಂದಕ್ಕ ಯಾಕೆ ಹೀಗಾದಳೋ? ಮೊದಲಿನ ಹಾಗೆ ಇಲ್ಲವೇ ಇಲ್ಲ. ಬೃಂದಕ್ಕ ಈಗ ಏನೋ ಒಂದು ಥರ ಇದ್ದಾಳೆ. ಹೀಗೆ ಯೋಚಿಸುತ್ತಲೇ ಗೋದಾವರಿ ಅಕ್ಕನ ಕಡೆ ನೋಡಿದಳು. ಮಕ್ಕಳೆಲ್ಲ ಸಂತಸದಿಂದ ಚಿಲಿಪಿಲಿಗುಟ್ಟುತ್ತಾ ಕುಳಿತಿದ್ದಾರೆ. ತುಂಗಾಬಾಯಿ, ರುಕ್ಮಿಣಿಬಾಯಿಯವರು ಯಾವುದೇ ಮದುವೆಯ ಸುದ್ದಿ ಮಾತಾಡುತ್ತಿದ್ದಾರೆ. ಬಾಪುರಾಯರು, ಸುಬ್ಬಣ್ಣಚಾರು ಎಲ್ಲಿಯದೋ ವ್ಯವಹಾರದಲ್ಲಿದ್ದಾರೆ. ತನ್ನ ತಮ್ಮನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ರುದ್ರ ಗಾಂಭೀರ್ಯದಿಂದ ಮೌನವಾಗಿ ಕುಳಿತಿದ್ದವಳು ಬೃಂದಾ ಮಾತ್ರ. ಅವಳ ತಮ್ಮನಾದರೂ ತೊಡೆಯ ಮೇಲೆ ಕೂರಿಸಿಕೊಳ್ಳಬಹುದಾದಂತಹ ಚಿಕ್ಕ ಹುಡುಗನೇನೂ ಅಲ್ಲ. ಆದರೂ ಬೃಂದಾಗೆ ಮಾತ್ರ ಆ ಅನಂತ ತಾಪತ್ರಯಗಳಲ್ಲೂ ಆ ಒಬ್ಬನೇ ತಮ್ಮನೆಂದರೆ ತನ್ನ ತೌರಿನ ಕುಲದೀಪನೆಂಬ ಅಭಿಮಾನ ಪ್ರೀತಿಗಳು. ಅವಳ ಬದುಕಿನ ದುಗುಡವೆಲ್ಲ ಒಂದಾಗಿ ಮುಖದಲ್ಲಿ ಕೇಂದ್ರೀಕೃತವಾದಂತೆ ಕಂಡು ಬರುತ್ತಿತ್ತು ಬೃಂದಾಗೆ. ಅಕ್ಕನ ಅಂತರಂಗದ ತುಮುಲ ದುಃಖ ದುಗುಡಗಳೊಂದು ತಿಳಿಯದು ಗೋದಾವರಿಗೆ. ಬೃಂದಾ ಎಷ್ಟು ತಿಳುವಳಿಕೆಯುಳ್ಳವಳೋ ಅಷ್ಟೇ ಅಜ್ಞಾನಿ ಗೋದಾವರಿ. ಎಷ್ಟು ವಿನಯಶೀಲೆಯೋ ಅಷ್ಟೇ ಗಡುಸು ಇವಳು ಎನ್ನಬಹುದು. ಮತ್ತೆ ಅಷ್ಟೇ ಅಭಿಮಾನಿಯೂ ಹೌದು. ತನ್ನ ತಾಯಿ ಸಂಸಾರದ ಕಷ್ಟ ಇನ್ನೊಬ್ಬರೊಡನೆ ಹೇಳಿಕೊಳ್ಳುವುದು ಅವಳಿಗೆ ಒಗ್ಗದು. ತಾಯಿ ಹಾಗೆ ಹೇಳಿಕೊಂಡಾಗ ಅವಳು ಮನೆಗೆ ಬಂದು ಗೊಣಗಿಕೊಳ್ಳುತ್ತಾಳೆ. ಯಾಕಮ್ಮ, ನೀನು ಊರ್ ಮಂದಿ ಮುಂದೆ ನಮ್ಮ ಕತಿ ಹೇಳ್ಕೊಂಡು ಅಳುವುದು? ಕೇಳಿಕೊಂಡು ಮಂದಿ ಏನಾರ ಬಂದು ನಮ್ಮ ಕಷ್ಟಕ್ಕೆ ನೆರವಾಗ್ತಾರ? ನನಗೆ ಅಸಹ್ಯ ಬರ್ತದ. ನೀನು ಹೀಗೆಲ್ಲ ಹೋದಲ್ಲಿ ಹೇಳಿಕೊಂಡು ಅಳುದಾದ್ರ ನಾನು ಬರೋದಿಲ್ಲ ನಿನ್ನ ಜೊತೆಗೆ. ನಾನು ಮನೇಲೇ ಇರ್ತೀನಿ, ನೀವೆಲ್ಲ ಹೋಗ್ಬನ್ನಿ. ಬೃಂದಾ ವಿನಯದ ಮಾತಿನಲ್ಲಿ ತಂಗಿಯನ್ನು ಗದರುವುದುಂಟು. ಗೋಧಿ, ನೀನಿನ್ನ ಹುಡುಗಿ ಇದ್ದೆ, ನಿನಗೆ ಯಾಕ ದೊಡ್ಡವರು ಸಾಬರಿ? ನಮ್ಮನ್ನೆಲ್ಲ ಕಾಪಾಡುವುದ್ರಾಗ ಅಪ್ಪ ಅವ್ವ ಅದೆಷ್ಟು ಬವಣಿ ಬಿದ್ದಾರಂತ ನಿನ್ ಬಲ್ಲಿ ಏನು? ನಿನ್ಗೇನು ತಿಳಿತದ ಮನಿ ತಾಪತ್ರಯ? ಅಮ್ಮನಾದ್ರ ಸಿಕ್ಕವ್ರ ಮುಂದೆ ಏನೂ ಹೇಳೋದಿಲ್ಲ. ನಮ್ಮ ಹಂಗ ಕಷ್ಟ ಸುಖ ಕಂಡವ್ರ ಮುಂದೆ ಹೇಳ್ತಾಳ. ಅದ್ರಾಗ ತಪ್ಪೇನಿಲ್ಲ ಬಿಡು. ಇದ್ರಾಗ ನಿನಗೆ ಅವಮಾನ ಆಗುವಂಥ ಸುದ್ದಿ ಏನದ ಅಂತೀನಿ. ಗೋದಾ ಆಗ ಮುಖ ಊದಿಸಿಕೊಂಡು ಸುಮ್ಮನಾಗುತ್ತಾಳೆ. ಮನೆಯ ತನ್ನ ಓರೆಗೆ ಹುಡುಗಿಯರು ತೊಟ್ಟಿಕೊಳ್ಳುವಂಥ ಲಂಗ ದಾವಣಿ ತಾನು ತೊಡಬೇಕೆಂಬ ಆಸೆ ಗೋದಾವರಿಗೆ. ಎಲ್ಲ ಅಲಂಕಾರಗಳು ಬೇಕು. ಎಲ್ಲರಂತೆ ತಾನು ಫ್ಯಾಷನ್ ಮಾಡಬೇಕು. ಅದಕ್ಕೆಲ್ಲ ಒದಗಿಸುವವರು ಯಾರು? ಅಕ್ಕನಿಗೆ ಬರುವ ಸಂಬಳ ಸಂಸಾರದ ತ್ಯಾಪೆಗೆ ಸಾಲದು. ಇಷ್ಟಾದರೂ ಗೋದಾವರಿಗೆ ಪೊಳ್ಳು ಅಭಿಮಾನ ಜಾಸ್ತಿ.
ಇದೀಗ ಯಾರದೋ ಮನೆಯ ಮದುವೆಗೆ ಹೀಗೆ ಮನೆ ಮಂದಿಯೆಲ್ಲ ಹೊರಡುವುದು ಗೋದಾವರಿಗೆ ಹಿಡಿಸದು. ತನ್ನ ತಂದೆ ತಾಯಿಯ ಬಡತನದಲ್ಲಿ ಈ ಮಕ್ಕಳು ಹೆಚ್ಚು ಎಂದವಳು ಮನದಲ್ಲೇ ತರ್ಕ ಮಾಡುತ್ತಾಳೆ. ಆದರೆ ಅದನ್ನು ಬಾಯಲ್ಲಿ ವ್ಯಕ್ತಪಡಿಸುವಷ್ಟು ಧೈರ್ಯ ಅವಳಿಗಿಲ್ಲ. ಈಗ ತಮಗೆ ಒಂದು ಒಳ್ಳೆಯ ಬಟ್ಟೆಯೂ ಇಲ್ಲದ ಸಮಯದಲ್ಲಿ ಹೀಗೆ ಹರಕು ಬಟ್ಟೆ ತೊಟ್ಟು ಮದುವೆ ಮನೆಗೆ ಕರೆದುಕೊಂಡು ಹೊರಟಿದ್ದಾರಲ್ಲ ತನ್ನ ತಂದೆ ತಾಯಿ. ಅದಕ್ಕಿಂತಲೂ ಮನದ ಆಳದೊಳಗೆ ಅವಳಿಗೆ ಮತ್ತೊಂದು ಯೋಚನೆಯೂ ಬಾರದಿರಲಿಲ್ಲ. ನಮ್ಮ ಬೃಂದಾಳ ಮದುವೆ ಏನಾದರೂ ನಿಶ್ಚಿತವಾಗಿರಬಹುದೇ ಎಂದು. ಆದರೆ ಆ ಅಬೋಧ ಹುಡುಗಿಗೂ ತಿಳಿದಿದೆ ನಮ್ಮ ಜನರ ವರದಕ್ಷಿಣೆಯ ವಾಂತರ, ಕೊಡ ಬಿಡುವ ಚೌಕಾಶಿಗಳೆಲ್ಲ. ತಮ್ಮ ಜನರಲ್ಲಿ ರೂಪಿಗೆ ವಿದ್ಯೆಗೆ ಬೆಲೆ ಇಲ್ಲವೆಂಬುದು ಅವಳಿಗೆ ಗೊತ್ತು. ತನ್ನ ಅಕ್ಕ ಚೆಲುವೆಯಾದರೂ ಅವಳ ರೂಪಿಗೆ ಮರುಳಾಗಿ ಮದುವೆಯಾಗುವಂತಹ ಧೀರ ಯಾರೂ ಇಲ್ಲವೆಂದು ಗೊತ್ತು. ಹೀಗಿರುವಾಗ ಬರಿಗೈ ಪುರಂದರರಾಗಿ ಹೊರಟಿರುವ ತಂದೆ ತಾಯಿಗಳು ಅಕ್ಕನ ಮದುವೆ ಮಾಡುವುದು ದೂರವೇ ಉಳಿಯಿತು ಎಂದವಳು ಯೋಚಿಸಿದಳು. ಆದರೆ ಅಕ್ಕ ಮಾತ್ರ ಇತ್ತೀಚಿನ ಕೆಲವು ದಿನಗಳಿಂದ ಸದಾ ಕಾಲದಲ್ಲಿಯೂ ಅನ್ಯಮನಸ್ಕಳಾಗಿ ಚಿಂತಿಸುತ್ತಿರುವುದರ ಕಾರಣ ಅವಳಿಗೆ ತಿಳಿದಿರಲಿಲ್ಲ. ಮನೆಯ ಎಲ್ಲ ಮಕ್ಕಳಲ್ಲಿ ಅದು ಅರ್ಥವಾಗಿದ್ದುದು ಗೋದಾವರಿಗೆ ಮಾತ್ರ. ಬಸ್ಸು ರಭಸವಾಗಿ ಹೋಗುತ್ತಿರುವಾಗ ಬೆಳಕು ಹರಿದು ಮೂಡಣ ದಿಕ್ಕು ಓಕುಳಿ ಹರಡಿಕೊಂಡು ನಿಸರ್ಗವೆಲ್ಲ ರಮ್ಯತೆಯನ್ನು ಪಡೆದು ಓಲಾಡುತ್ತಿರುವಾಗ ಇವರು ಕುಳಿತ ಬಸ್ಸು ಒಮ್ಮೊಮ್ಮೆ ಉಯ್ಯಾಲೆಯಂತೆ ತುಯ್ಯಾಲಾಡುತ್ತಿತ್ತು. ಗೋದಾ ಯೋಚಿಸುತ್ತಲೇ ಅಕ್ಕನ ಮುಖ ನೋಡುತ್ತಿದ್ದಳು. ತಮ್ಮನನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿದ್ದರೂ ಅವಳ ಚೈತನ್ಯವೆಲ್ಲ ಬಹಳ ದೂರ ಹೋಗಿದೆ ಎಂದು ಅರಿತಳು ಗೋದಾ. ಮದುವೆಯ ಊಟ ತಿಂಡಿ ಹೊಸ ಬಟ್ಟೆಗಳನ್ನು ನೆಂದು ಮಕ್ಕಳೆಲ್ಲ ಉಲ್ಲಾಸದಿಂದ ಕಿಲಕಿಲ ಗುಟ್ಟುತ್ತಿದ್ದಾರೆ. ಬೆಳಗಿನ 9 ಗಂಟೆಗೆಲ್ಲ ಬಿಂದುರಾಯರ ಬಂಗಲೆಯ ಮುಂದೆ ಬಸ್ಸು ನಿಂತಾಗ ಹುಡುಗರು ಕಕ್ಕಾಬಿಕ್ಕಿಯಾದರು. ಬೃಂದಾಳ ತಮ್ಮ ಕೇಳಿದ, ಇದೇನಕ್ಕ ಮದುವೆ ಮನೆ? ಚಪ್ರ ಹಾಕಿಲ್ಲ, ವಾಲ್ಗ ಊದುವುದಿಲ್ಲ, ಜನನೇ ಇಲ್ಲಲ್ಲಕ್ಕ. ಮಕ್ಕಳೆಲ್ಲರ ಕಣ್ಣಿನಲ್ಲಿಯೂ ಇದೇ ಪ್ರಶ್ನೆ ಇದ್ದರೂ ಬೃಂದ ಅದಕ್ಕೆ ಉತ್ತರ ಕೊಡುವ ಗೋಜಿಗೆ ಹೋಗದೆ ಕೆಳಗೆ ಇಳಿಯುವ ಸಂಧರಣೆ ಮಾಡಿದಳು. ಬಿಂದುರಾಯರು ಬಂಗಲೆಯ ವಿಸ್ತಾರವಾದ ಕಾಂಪೌಂಡಿನೊಳಗೆ ಇನ್ನೂ ಮದುವೆ ಮನೆಯ ಯಾವ ಚಿಹ್ನೆಯೂ ಕಂಡು ಬಂದಿರಲಿಲ್ಲ. ಬೃಂದ ಯೋಚಿಸಿದಳು, ಬೇರೆ ಯಾವುದಾದರೂ ದೊಡ್ಡ ಕಲ್ಯಾಣ ಮಂಟಪ ಹಿಡಿದಿರಬಹುದೇ ಎಂದು. ಮರುಗಳಿಗೆ ಅವಳು ಮನದಲ್ಲೇ ನಕ್ಕಳು. ಮಕ್ಕಳು ಕೇಳಿದಾಗ ಹಾಗೆ ಹೇಳಿದರಾಯಿತು. ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲಲ್ಲಿ ಮೊಳ ಹಾಕಿದಂತೆ ನಮ್ಮ ಬುದ್ಧಿ. ಈ ಮದುವೆ ಎಲ್ಲಾದರೇನು ಹೇಗಾದರೇನು, ಆದರೆ ಗೋದಾಗೆ ನಿಜ ಸಂಗತಿ ತಿಳಿದರೆ ಏನಂದುಕೊಳ್ಳುತ್ತಾಳೋ ಅಭಿಮಾನಿ ಹುಡುಗಿ. ಬಿಂದುರಾಯರು ಸೀತಾಬಾಯಿಯವರು ಅಂಗಳಕ್ಕೆ ಬಂದು ಬೀಗರನ್ನು ಸ್ವಾಗತಿಸಿದರು. ಈಗ ಗೋದಾಗೆ ಸೀತಾಬಾಯಿಯವರನ್ನು ನೋಡಿದ ನೆನಪು ಬಂದು ಇವರ ಮಗನಿಗೆ ಮದುವೆ ನಿಜವಿರಬಹುದು ಅನಿಸಿತು. ಬೀಗರಿಗಾಗಿಯೇ 2 ಕೋಣೆಗಳನ್ನು ಬಿಡಿಸಿದ್ದಾರೆ ಸೀತಾಬಾಯಿ. ಮನೆಯ ಒಳಗಿನ ಸಂಭ್ರಮ ನೋಡಿ ಮಕ್ಕಳಿಗೆ ಸಂತೋಷವಾಗಿತ್ತು. ಬೃಂದ ಮಕ್ಕಳಿಗೆಲ್ಲ ಗುಟ್ಟಾಗಿ ಹೇಳಿದಳು, ಇವರ ಮನೆ ಒಳಗ ಊಟಕ್ಕ ತಿಂಡಿಗ ಗದ್ದಲ ಮಾಡಬಾರ್ದು, ಚೇಷ್ಟೆ ಮಾಡಬಾರ್ದು. ಹಾಗೇನಾದ್ರ ಮಾಡಿದ್ರ ಈ ದೊಡ್ಡ ತಾತ ಬೈತಾರ. ನೀವೆಲ್ಲ ಈ ಕ್ವಾಣಿ ಬಿಟ್ಟು ಹೊರಗೆ ಹೋಗ್ಬ್ಯಾಡ್ರಿ. ಹುಡುಗರಿಗೆ ಒಂದು ಬಗೆಯ ಬಂಧನವಾದರೂ ಕಿಟಕಿಯಲ್ಲಿ ಮುಖವಿಟ್ಟು ಅವರು ಕಾಂಪೌಂಡಿನ ಹೂದೋಟ ನೋಡಿದರು. ಕುಣಕುಣ ಗೆಜ್ಜೆಯ ನಾದ ಮಾಡುತ್ತಾ ಕಾಂಪೌಂಡಿನಲ್ಲಿ ಓಡಾಡುವ ಲೈಲಾ ಮಜ್ನು ಇವರ ಹಳೆಯ ವಿಚಾರವನ್ನು ಮರೆಸಿದವು. ಮುಂದೆ ಕಾಫಿ ತಿಂಡಿಯ ಗದ್ದಲ. ಈಗಲೇ 4-6 ಮಂದಿ ಅಡಿಗೆಯವರು ಬಂದು ಸೇರಿಕೊಂಡು ಗದ್ದಲ ನಡೆಸಿದ್ದರು. ಬಿಸಿ ಬಿಸಿಯ ರವೆ ಇಡ್ಲಿ, ಚಟ್ನಿ, ಬೆಣ್ಣೆ ತಿಂಡಿಯಾಗಿ ಮುಂದೆ ಕುಳಿತಾಗ ಮಕ್ಕಳು ಮತ್ತೆಲ್ಲವನ್ನು ಮರೆತರು. ಅವರಿಗೆ ನೆನಪಿರುವಂತೆ ಇವರು ಇಂತಹ ಒಳ್ಳೆಯ ತಿಂಡಿಯನ್ನು ಕಂಡವರೇ ಅಲ್ಲ. ಮತ್ತೆ ಸ್ನಾನಕ್ಕೆ ಹೋದಾಗ ಗೋದಾ ಅಕ್ಕನನ್ನು ಕೇಳಿದಳು, ಸೀತಾಬಾಯಿಯವರ ಮಗ ಎಲ್ಲಕ್ಕ ಇದ್ದಾರೆ? ಇಷ್ಟು ಮಂದಿಲಿ ಅವರು ಯಾರಂತ ನನಗಂತೂ ತಿಳಿಲಿಲ್ಲ. ಬೃಂದಾಕೆ ಕೊರಳು ಬಿಗಿದು ಬಂದಿತು. ನಿಧಾನವಾಗಿ ಅಂದಳು, ನನ್ಗೇನ್ ಗೊತ್ತು ಗೋದಿ, ಇದ್ದಾರು ಇಲ್ಲೇ ಇಲ್ಲೋ. ಮದ್ವಿ ದಿನ ತಾನೇ ತಿಳಿತದಲ್ಲ ಬಿಡು. ಗೋದಾ ಸುಮ್ಮನಾದಳಾದರೂ ಮದುವೆ ಮನೆಗೆ ಬಂದ ತರುಣರನ್ನೆಲ್ಲ ಪರೀಕ್ಷಿಸುವುದರಲ್ಲಿ ತೊಡಗಿದಳು ಮತ್ತು ತಾಯಿಯನ್ನೊಮ್ಮೆ ಕೇಳಿದಳು. ಆ ತಾಯಿಗಾದರೂ ಬೃಂದ ಮೊದಲೇ ತಾಕೀತು ಮಾಡಿಬಿಟ್ಟಿದ್ದಾಳೆ. ದಾರಿ ಮಂಟಪಕ್ಕೆ ಹೋಗುವವರೆಗೂ ಹೇಳಬಾರದೆಂದು ತಾಯಿ ತಬ್ಬಿಬ್ಬಾಗಿ ಅಂದರು. ನಂಗೂ ಗೊತ್ತಿಲ್ಲವ ಯಾರಂತ. ಯಾರನ್ನಾದರೂ ಕೇಳ್ಗಿಳಿಯ ಜತನ. ನಾಳೆಗೆ ತಾನೇ ತಿಳಿತದಲ್ಲ. ಮಗಳಿಗೆ ಈ ಉತ್ತರ ಹೇಳಿದರಾದರೂ ಆ ತಾಯಿಯ ಹೃದಯ ಒಳಗೊಳಗೆ ಅಳುತ್ತಿತ್ತು. ತಮ್ಮ ಚೆಲುವೆ ಹಿರಿಯ ಮಗಳನ್ನು ಹೆಳವನಿಗೆ ಕೊಟ್ಟು ಹೊಟ್ಟೆ ಹಿಡಿಯುವುದೇನು ಸಾಮಾನ್ಯದ ಮಾತಾಗಿರಲಿಲ್ಲ. ಆದರೆ ಬೃಂದಾಗೆ ಮಾತ್ರ ತನ್ನ ಹೆಳವ ಗಂಡನ ದರ್ಶನ ಮಾಡಬೇಕೆಂಬ ಹಂಬಲ ತಲೆ ಎತ್ತಿತು. ನಾಡಿದ್ದೇ ಮದುವೆ. ಇನ್ನು ನೆಂಟರು ಬಂದು ತುಂಬುತ್ತಿದ್ದಾರೆ. ಯಾರು ಯಾರೆಂದು ಅವಳಿಗಂತೂ ತಿಳಿಯದು.
ದೂರದಿಂದ ಬಂದ ಅತಿಥಿಗಳಿಗೆಂದು ಪಕ್ಕದ ಬಂಗಲೆಯೊಂದನ್ನು ಬಿಡಿಸಿಕೊಂಡಿದ್ದಾರೆ. ಇಷ್ಟಾದರೂ ಈಗ ವಸಂತ ಮಾತ್ರ ಹೊರಗೆ ತಲೆ ಇಡಲಿಲ್ಲ. ಹಿಂದೆ ಹೇಳಿದಂತೆ ಸೀತಾಬಾಯಿಯವರಾದರೂ ವಸಂತನನ್ನು ಕಂಡು ಬಾ ಎಂದು ಹೇಳಲಿಲ್ಲ.